ವಿಷ್ಣು ಜೊತೆ ಒಂದೇ ಒಂದು ಚಿತ್ರ ಮಾಡಿರೋದು, ನೀನು ನಕ್ಕರೆ ಹಾಲು ಸಕ್ಕರೆ ಮಾತ್ರ. ಆ ಶೂಟಿಂಗ್ ಟೈಮ್ನಲ್ಲಿ ನಾನು ಸ್ವಾಭಾವಿಕವಾಗಿ ವಿಷ್ಣು ಹತ್ರ ಹೇಳಿದೆ, ವಿಷ್ಣು ನಾನು ಇಷ್ಟು ರಾಜ್ಕುಮಾರ್ ಚಿತ್ರಗಳನ್ನ ಮಾಡಿದೆ, ಈಗ ನಿನ್ ಜೊತೆನಲ್ಲಿ ಒಂದೇ ಒಂದು ಪಿಕ್ಚರ್ ಮಾಡ್ತಾ ಇದ್ದೀನಿ, ಅವ್ರಿಗೂ ನಿನಗೂ ಏನೂ ವ್ಯತ್ಯಾಸ ಕಾಣಿಸ್ತಾ ಇಲ್ಲಪ್ಪ, ಅವ್ರು ನಂಬರ್ 1 ಆದರೆ ನೀನು ನಂಬರ್ 1 ಅಂದೆ, ದಯವಿಟ್ಟು ಕ್ಷಮಿಸಿ, ನಿಮ್ಮ ಮಾತು ವಾಪಸ್ ತಗೊಳ್ಳಿ ಅಂತ ಕೊಂಚ ಮುಖ ಗಂಟಿಕ್ಕೊಂಡು ವಿಷ್ಣು ನನಗೆ ಹೇಳ್ದೆ. ರಾಜ್ಕುಮಾರ್ ನಂಬರ್ 1, ನಾನು ನಂಬರ್ 9 ಅಂದರು. ದಟ್ ಈಸ್ ದಿ ರೆಸ್ಪೆಕ್ಟ್ ಹಿ ವಾಸ್ ಗಿವನ್ ಫಾರ್ ರಾಜ್ಕುಮಾರ್. ಆದ್ದರಿಂದ ಇವಾಗ ಗಣಪತಿ ಅವ್ರು ಹೇಳಿದ್ದು 100% ಸತ್ಯ. ಅವರಿಬ್ಬರಲ್ಲಿ ಯಾವ ವಿಧವಾದ ಭೇದ ಭಾವನೂ ಇರಲಿಲ್ಲ. ದೇ ಆರ್ 2 ಗ್ರೇಟ್ ಸ್ಟಾಲ್ವರ್ಟ್ಸ್ ಆಫ್ ಕನ್ನಡ ಇಂಡಸ್ಟ್ರಿ. ದಟ್ಸ್ ವಾಟ್ ಐ ವಾಂಟೆಡ್. ಎಸ್, ಭಾರ್ಗವ್ ಅವ್ರು ಏನು ಹೇಳ್ತೀರಾ? ಗಣಪತಿ ಅವರೊಂದು ಹೇಳಿದ್ರು, ಒಲ್ಲದ ಮನಸ್ಸುಗಳು ಸೇರ್ಕೊಂಡಿದ್ದೇನೆ, ಅಭಿಮಾನಿಗಳಲ್ಲ. ನಾವು ಏನು ಹೇಳ್ತೇನೆ ಅಂದರೆ ದುರಭಿಮಾನಿಗಳು. ಅವತ್ತೊಂದು ದಿವಸ ದುರಭಿಮಾನಿಗಳ ಸಂಖ್ಯೆ ಜಾಸ್ತಿ ಆಗಿದ್ದರಿಂದ ವಿಷ್ಣು ಎಷ್ಟು ನೋವು ಅನುಭವಿಸಿದಾನೆ ಅನ್ನೋದು ನನಗೆ ಗೊತ್ತು. ಈ ತೊಂದರೆ, ಈ ಕಷ್ಟನ ಪಾಪ ಅವನು ಅನುಭವಿಸಿ ತನ್ನ ಸ್ವಂತ ಮನೆ, ಅಲ್ಲಿಂದ ಆ ಮನೆಯನ್ನು ಬಿಟ್ಟುಬಿಟ್ಟಿದ್ದಾನೆ. ಚೆನ್ನೈಗೆ ಹೋದ. ಚೆನ್ನೈಗೆ ಹೋಗಿ ಚೆನ್ನೈಯಿಂದ ಪುನಃ ಶೂಟಿಂಗ್ ಬಂತು ಅಂದರೆ ಅಶೋಕ ಹೋಟ್ಲಿಗೆ ಬರೋರು. ಆವಾಗಲೂ ಅಷ್ಟೇ, ಅವನು ಯಾವಾಗಲೂ ಏನು ಮಾತಾಡ್ತಾ ಇಲ್ಲ. ಇವತ್ತಿನ ದಿವಸ ಏನಾಗಿದೆ ಅಂದರೆ ಸ್ವಲ್ಪ ವರ್ಷಗಳ ನಂತರ ಈ ವೈಷಮ್ಯ ಎಲ್ಲ ಕರಗೋಗಿದೆ. ರಾಜ್ಕುಮಾರ್ ಅಭಿಮಾನಿಗಳಿಗೂ ಇದರ ಬಗ್ಗೆ ಏನು ಗಮನ ಇಲ್ಲ. ಆಮೇಲೆ ಇಲ್ಲೂ ಕೂಡ ವಿಷ್ಣು ಎಲ್ಲರೂ ಒಂದಾದರು. ಎಲ್ಲಿವರೆಗೂ ಒಂದಾಗಿದ್ದಾರೆ ಅಂತ ಹೇಳಿದ್ರೆ, ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಚಿತ್ರಕ್ಕೆ ಬಂದು ಹಾಡಿದ್ದಾರೆ. ಜನನಿ ಜನ್ಮಭೂಮಿ ಅನ್ನೋ ಚಿತ್ರದಲ್ಲಿ ರಾಜ್ಕುಮಾರ್ ಬಂದು ವಿಷ್ಣುವರ್ಧನ್ಗೋಸ್ಕರ ಹಾಡಿದ್ದಾರೆ. ವಿಷ್ಣುವರ್ಧನ್, ಆಮೇಲೆ ರಾಜ್ಕುಮಾರ್, ಆಮೇಲೆ ನಾನು ಇರೋ ಫೋಟೋ ಅಲ್ಲಿದೆ. ಸೊ ಇದರಿಂದ ಕಾಲಕ್ರಮೇಣ ಅವರವರೇ ಒಂದಾಗ್ಬಿಟ್ಟಿದ್ದಾರೆ. ಏನು ಮಾಡಬಹುದಾಗಿತ್ತು ಅಂತ ಹೇಳಿದ್ರೆ, ಈ ಘಟನೆ ನಡೆದ ದಿವಸದಲ್ಲಿ ಅಥವಾ ಅದರ ನೆಕ್ಸ್ಟ್ ಡೇ ಆಗಲಿ, ಇಬ್ಬರೂ ಕೂಡ ಒಂದು ಜಾಯಿಂಟ್ ಸ್ಟೇಟ್ಮೆಂಟು, ಇಬ್ಬರು ಪ್ರೆಸ್ನವ್ರನ್ನೆಲ್ಲ ಕರೆದ್ಬಿಟ್ಟು ಇಬ್ಬರು ಒಂದೇ ವೇದಿಕೆಯಲ್ಲಿ ಹೇಳ್ಬಿಟ್ಟಿದ್ರೆ ಇಲ್ಲಿವರೆಗೂ ಇವ್ರು ಯಾರು ಏನೂ ನಡೀತಾ ಇರಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಇವ್ರು ಹಾಗೆ ಬಿಟ್ಟರು, ಅವ್ರು ಹಾಗೆ ಬಿಟ್ಟರು. ಇಲ್ಲಿದ್ದವ್ರ ಮಧ್ಯೆ ಅವರೆಲ್ಲ ಕಡ್ಡಿಗಿರಿದ್ರು, ಪೆಟ್ರೋಲ್ ಹಾಕಿದ್ರು, ಬಾಂಬ್ ಹಾಕಿದ್ರು. ಇದರಿಂದ ತೊಂದರೆ ಅನುಭವಿಸ್ತವನು ವಿಷ್ಣುನೇ. ಎಲ್ಲಾಯ್ತು, ಒಂದು ದಿವಸ ಅವನು ಕಪಾಲಿ ಥಿಯೇಟರ್ ಹತ್ರ ಹೋಗ್ತಾ ಇದ್ದಾನೆ. ಒಂದು ಹೆರಾಲ್ಡ್ ಕಾರ್ ಇತ್ತು. ಆ ಹೆರಾಲ್ಡ್ ಕಾರಲ್ಲಿ ಅವನು ಹೋಗ್ತಾ ಇದ್ದಾಗ ಅಲ್ಲಿ ನಿಲ್ಲಿಸ್ಬಿಟ್ಟಿದ್ದಾನೆ. ಅವನ ಕಾರಿಂದ ಇಳಿಸಿ ಅವನ ಕೆನ್ನೆ ಮೇಲೆ ಹೊಡೆದ್ರು. ಆ ಕೆನ್ನೆ ಮೇಲೆ ಹೊಡೆದ ಮೇಲೆ ನೆಕ್ಸ್ಟ್ ಡೇ ನನ್ನ ಹತ್ರ ಹೇಳ್ದೆ, ಈ ಥರ ಆಗೋಯ್ತು ಕಣೋ ಅಂತ. ನೀ ಯಾಕೋ ಕಾರ್ ನಿಲ್ಲಿಸ್ತಿ, ಇಲ್ಲ ನೀ ಯಾಕೋ ಆ ಕಡೆ ಹೋದಿ ಅಂತ. ಸೊ ಇಷ್ಟೆಲ್ಲ ತುಂಬ ನೋವು ಅನುಭವಿಸ್ತಾ ಆಮೇಲೆ ಕಾಲಕ್ರಮೇಣ ಎಲ್ಲ ಕಾಲದಲ್ಲಿ ಎಲ್ಲನೂ ಕೂಡ ಟೈಮ್ ಎಲ್ಲನೂ ಮರೆಸುತ್ತೆ, ಎಲ್ಲನೂ ಇದಾಗ್ಬಿಡುತ್ತೆ. ಟೈಮ್ ಈಸ್ ದಿ ಹೀರೋ ಆ್ಯಂಡ್ ಇಟ್ ಈಸ್ ದಿ ಎಲಿಮೆಂಟ್, ಇಟ್ ಕ್ರಿಯೇಟ್ಸ್. ಥ್ಯಾಂಕ್ ಯು ಸರ್. ಎಸ್ ಮ್ಯಾಮ್. ನಾ ಹೇಳಿದ್ನಲ್ಲ, ಏನೇ ಆದ್ರೂ ಜೀವನದಲ್ಲಿ ಒಳ್ಳೇದಕ್ಕೆ ಆಗುತ್ತೆಪ್ಪ. ಎಲ್ಲೋ ಅನ್ಸಲ್ವಾ, ಇವಾಗ ಎಲ್ಲೋ ಇದು ಇಷ್ಟು ಇವರು ಬೆಳೆಯೋದಕ್ಕೆ ಕಾರಣನೇ ಅದೇ ಇರ್ಬೋದೆ. ಕರೆಕ್ಟ್. ಸಿ, ಯಾವತ್ತೂ ಯಾರನ್ನೂ ಬೇಕು ಅಂತ ಮಾಡಲ್ಲ. ತಿಳಿದನೋ ಕೆಲವು ಸಲ ಟೈಮು ಎಲ್ಲನೂ ಮಾಡಿಸುತ್ತೆ. ಯಾಕೆ ನಡೀತು, ಯಾಕೆ ಹೀಗಾಯಿತು, ಓನ್ಲಿ ಹೀ ನೋಸ್. ನಡೆಸ್ಕೊಂಡು ಹೋಗೋ ಅವನೇ ನಡೆಸ್ಕೊಂಡು ಹೋಗ್ತಾನೆ ಅಷ್ಟೇ. ನಾನು ನಂಬೋದು ಅವನೊಬ್ಬನಲ್ಲಿ. ಥ್ಯಾಂಕ್ ಯು ಗಣಪತಿ ಅವರೇ. ಥ್ಯಾಂಕ್ ಯು ಸರ್. ಪ್ಲೀಸ್. ಯಾಕೆಂದರೆ ಅದು ಒಂದು ಅನುಭವ ಅದು. ಸೊ ಅದರಿಂದ ನನಗೆ ಥ್ಯಾಂಕ್ ಯು ಆ್ಯಂಡ್ ವಿಶಿಂಗ್ ಯು ಆಲ್ ದಿ ಬೆಸ್ಟ್ ಆ್ಯಂಡ್ ಗಾಡ್ ಬ್ಲೆಸ್. ಚಿತ್ರಕಥೆ ಬರೆದಿದ್ದು, ಸ್ಕ್ರೀನ್ ಪ್ಲೇ ರೈಟಿಂಗ್, ಡಿಡ್ ಯು ಎಂಜಾಯ್ ಇಟ್? ಹೌದು, ಐ ಎಂಜಾಯ್ಡ್. ಬಟ್ ದೆನ್ ಐ ಥಾಟ್ ಅದೇನಾಗುತ್ತೆ, ಸಾಹಿತ್ಯ ಒಂದು ಕೃತಿ ಇಟ್ಕೊಂಡು ಚಿತ್ರಕಥೆ ಮಾಡಿರೋದು ನಾನೆಲ್ಲ. ಹೌದು. ಗಿರೀಶ್ ಕಾಸರವಳ್ಳಿಗೆ ದ್ವೀಪ ಇಟ್ಕೊಂಡು ಮಾಡಿದೆ. ಕರೆಕ್ಟ್. ಪೂರ್ವಾಪರಕ್ಕೆ MK ಅಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ, ಅದು ಒರಿಜಿನಲ್ ಇರತ್ತೆ ಒಂದು, ಅದಕ್ಕೆ ಎಷ್ಟು ಡಿವಿಯೇಟ್ ಆಗಬೇಕು, ನೀವು ಪರ್ಯಾಯವಾಗಿ ಹೊಸ್ತಿ ಎಷ್ಟು ಮಾಡಬೇಕು, ಅದ್ರ ಬಗ್ಗೆ ಒಂದು ಸ್ವಲ್ಪ ಗೊಂದಲ ಇರುತ್ತೆ ಅಲ್ಲಿ. ಹೀಗಾಗಿ ರಾಜ್ಕುಮಾರ್ ಚಿಗುರುದ ಕನಸದಲ್ಲಿ ಬಹಳ ಚೇಂಜಸ್ ಮಾಡ್ಬೇಕಾಯ್ತು ನಾವು. ಆವಾಗ ರಾಜ್ಕುಮಾರ್ ಬಹಳ ಒಳ್ಳೆ ಇಂಟ್ರೆಸ್ಟಿಂಗ್ ಮಾತು, ಅವರು ಜಾಗ ಅನ್ನೋ ಶಬ್ದ ಬಹಳ ಚೆನ್ನಾಗಿ ಯೂಸ್ ಮಾಡ್ತಾರೆ. ಹಾಡಿಗಿದು ಒಳ್ಳೆ ಜಾಗ ಅಂತಾರೆ. ಆಮೇಲೆ ಒಂದ್ಸಲ ವರದಪ್ಪನವ್ರು ಹೇಳಿದ್ರು, ನಾವು ಚಿಗುರುದ ಕನಸದಲ್ಲಿ ಸಿಕ್ಕಾಪಟ್ಟೆ ಚೇಂಜ್ ಮಾಡಿ ಕಾರಂತರಿಗೆ ಏನು ಅಪಚಾರ ಮಾಡ್ತಿಲ್ಲ ತಾನೇ ಅಂತಂದ್ರು ವರದಪ್ಪ. ಅದಕ್ಕೆ ರಾಜ್ಕುಮಾರ್, ಇಲ್ಲ, ಕಾರಂತರು ಅದನ್ನೆಲ್ಲ ಮೀರಿದ ಜಾಗದಲ್ಲಿದ್ದಾರೆ. ಸೊ ಆ ಜಾಗ ಶಬ್ದದ ನಾನಾ ರೀತಿಯ ಲೇಯರ್ಗಳು ನನಗೆ ಯಾವತ್ತೂ ಮರೆಯಲ್ಲ. ನನಗೆ ಸ್ಕ್ರೀನ್ ಪ್ಲೇ ಬಗ್ಗೆ ನಿಜಕ್ಕೂ ನಾನು ಕಲ್ತಿದ್ದು ಫ್ರಮ್ ಯುವರ್ ಫೇವರಿಟ್ ಡೈರೆಕ್ಟರ್ ಸುನೀಲ್ ಕುಮಾರ್ ದೇಸಾಯಿ. ಸುನೀಲ್ ಕುಮಾರ್ ದೇಸಾಯಿ ಅವರು ತಮ್ಮ ರಮ್ಯ ಚೈತ್ರಕಾಲ ಅನ್ನೋ ಚಿತ್ರಕ್ಕೆ ನಾನು ಕರ್ಕೊಂಡು ಹೋಗಿ
ಅವರು ನನ್ನಿಂದ ಸ್ಕ್ರೀನ್ ಪ್ಲೇ ಮಾಡಿಸಿದ್ರು. ಕತೆ ಸ್ಕ್ರೀನ್ ಪ್ಲೇ ಎರಡೂ ಒಟ್ಟಿಗೆ ಸೇರ್ ಮಾಡಿದ್ರು. ಅದೊಂದು ನನ್ನ ಪಾಲಿಗೆ ಅಪೂರ್ವವಾದಂತಹ ಒಂದು ಶಿಕ್ಷಣ. ಯಾಕಂದ್ರೆ ನನ್ನ ಪ್ರಕಾರ ನನ್ನ ಕನ್ನಡದ ಅತ್ಯಂತ ಕೆಲವೇ ನಿಜಕ್ಕೂ ಟ್ಯಾಲೆಂಟೆಡ್ ಆದ ಡೈರೆಕ್ಟರ್ಗಳಲ್ಲಿ ಸುನೀಲ್ ಕುಮಾರ್ ದೇಸಾಯಿ. ರೈಟ್ ಸರ್, ಆಫ್ ಕೋರ್ಸ್ ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಂಚ್ ಮಾರ್ಕ್ ಅನ್ನು ಸೆಟ್ ಮಾಡಿದ್ದು ನೀವೆಲ್ಲ ಸೇರಿ ಮಾಡಿದಂತ ಮುಂಗಾರು ಮಳೆ ನ್ಯಾಷನಲ್ ಲೆವೆಲ್ ಅಲ್ಲಿ ನ್ಯೂಸ್ ಮಾಡ್ತು. ಕನ್ನಡದ ಹಾಡುಗಳನ್ನ ಬೇರೆ ಭಾಷೆಯವರೆಲ್ಲ ಕೇಳಕ್ ಶುರು ಮಾಡಿದಂತ ಚಿತ್ರ ಅದು. ಆ ಮುಂಗಾರು ಮಳೆ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನ್ ಹೇಳುತ್ತೆ ನೋಡಿ. ಮುಂಗಾರು ಮಳೆನಲ್ಲಿ ಯೋಗರಾಜ್ ಭಟ್ ಅವರು ನಿಮ್ಮ ಕೈಲಿ 2 ಸಾಂಗ್ಸ್ ಬರ್ಸ್ತಾರೆ ಅಂತ ಹೇಳಿದ್ರು. ಆಕ್ಚುಲಿ 3 ಸಾಂಗ್ ಆಯ್ತದು. ಅನಿಸುತ್ತಿದೆ, ಅರಳುತ್ತಿರು ಮತ್ತೆ ಕುಣಿದು ಕುಣಿದು ಬಾರೆ. ಇಡೀ ಕನ್ನಡ ಗೀತ ಸಾಹಿತ್ಯದ ಒಂದು ಏನು ಪರಂಪರೆ ಅಂತ ಇತ್ತು, ಅದಕ್ಕೆ ಇವತ್ತಿನ ಕಾಲದ ಒಂದು ಟಚ್ಚು, ಇವತ್ತಿನ ಕಾಲದ ನಾವೀನ್ಯ, ತಮಾಷೆ, ಇವತ್ತಿನ ಕಾಲದ ರೋಮಾಂಚನ, ಹೊಸ ಪದಪುಂಜ, ಒಂಥರ ಸಹೃದಯತೆ ಎಲ್ಲದನ್ನು ಹಿಂಗೆ ಲಗೇಜ್ ರೂಪದಾಗ ತಂದು ಒಂದೊಂದು ಹಾಡಿನಾಗೂ ಪೋಣಿಸಿಕೊಟ್ಟಿರಿ ನೀವು. ಅಷ್ಟು ಅಚ್ಚ ಕನ್ನಡದ ಸೊಗಡು, ನವಿರು ಎಲ್ಲದನ್ನೂ ತಂದು ಸುರಿದಿರಿ ನೀವು ಸಿನಿಮಾ ಕ್ಷೇತ್ರಕ್ಕೆ. ಅದು ನಂಗೆ ಈಗ ಅನಿಸುತ್ತಿದೆ ಯಾಕೋ ಇಂದು ಥರ ಈ ಕ್ಷಣಕ್ಕೆ, ಈ ಹಿಂದೆ, ಈ ಮುಂದೆ ಕೂಡ ಅನಿಸೋ ಒಂದು ಶಾಶ್ವತ ಭಾವ ರೀ ನಂಗೆ. ಮುಂಗಾರು ಮಳೆಯ ಮೂಲಕ ಹೇಳಬೇಕು ಅಂದರೆ ಒಂದು ಕ್ರಾಂತಿಯನ್ನೇ ಮಾಡಿದ್ರಿ, ಒಂದು ಬೇರೆ ದಿಕ್ಕಿಗೆ ಸಿನಿಮಾ ಸಾಹಿತ್ಯವನ್ನು ಕರ್ಕೊಂಡು ಬಂದ್ರಿ. ನೀವು ಬರೆದಿರೋ ಲಿರಿಕ್ಸ್ ಎಲ್ಲ, ಹಾಡುಗಳು ಎಲ್ಲ ಯೂತ್ಗೆ ಅಂದರೆ ಇಷ್ಟೊಂದು ಇಷ್ಟ ಆಗುತ್ತೆ. ಆ್ಯಂಡ್ ಐ ಥಿಂಕ್ ಈವನ್ ಐ ಆಮ್ ಒನ್ ಆಫ್ ಯುವರ್ ಬಿಗ್ಗೆಸ್ಟ್ ಫ್ಯಾನ್ಸ್. ಎಲ್ಲ ಸಿನಿಮಾದಲ್ಲಿ ನಿಮ್ಮದು ಅಟ್ಲೀಸ್ಟ್ 1 or 2 ಹಾಡಿರಬೇಕು ಅಂತ ಐ ಥಿಂಕ್ ಎಲ್ಲ ಆ್ಯಕ್ಟರ್ಸ್ಗೂ ಎಲ್ಲರಿಗೂ ಆಸೆ ಇರುತ್ತೆ. ನೀವು ಇಷ್ಟೊಂದು ಚೆನ್ನಾಗಿ ಬರೀತೀರ. ಇವತ್ತು ನಾವು ಹಳೇದು ಭಾಳ ಚಂದಿತ್ತು ಅಂತಾರೆ. ಇವತ್ತಿಂದು ಇನ್ನೊಂದು 100 ವರ್ಷಕ್ಕೋ 70 ವರ್ಷಕ್ಕೋ ಹಳೇದು ಅಂತ ಇವತ್ತಿಂದ ಏನು ಹಾಕತ್ತಲ್ರಿ ನಾಳೆ. ಅವತ್ತಿಗೆ ನೀವು ಬರೆದ ಕೆಲವು ಹಾಡುಗಳು ಮತ್ತು ಸುಮಾರು ಸಾಲುಗಳೇ ಅವತ್ತಿಗೆ ಮುಂದಿನ ಭವಿಷ್ಯಕ್ಕೆ ಕನ್ನಡದ ಮಾದರಿ ಸಾಲುಗಳಾಗ್ತವೆ. Hi, Mano. So nice, so nice, so nice. Nice to have you. Yes, Mano, we are just talking about Mungaru Male and our days of the magic of ನಿಮ್ಮ combination. ಯೋಗರಾಜ್ ಭಟ್ರು ಒಂದ್ ಕಡೆ, ನೀವೊಂದ್ ಕಡೆ, ಇವ್ರೊಂದ್ ಕಡೆ, ಎಲ್ಲ ಸೇರಿ ನಾವೆಲ್ಲ ಒಂದೊಂದ್ ಕಡೆ ಇದ್ದಿದ್ದಕ್ಕೆ ಆಯ್ತು ಅದು. ಆಮೇಲೆ ಅದೇನೋ ಒಂಥರ ಡ್ರೀಮ್ ಅನ್ಸುತ್ತೆ ಅಲ್ವಾ? ಇಟ್ ಸೀಮ್ಸ್ ಲೈಕ್ ಅದೇನೋ ಆ ಥರ ಆಗೋದು ವೆರಿ ಡಿಫಿಕಲ್ಟ್. ಇದು ಆಗೋಕೆ ಸಾಧ್ಯವೇ ಇಲ್ಲ ಅನ್ಸುತ್ತೆ. ನೆವರ್ ಅಗೇನ್ ತರ ಅದಲ್ಲ. ನೆವರ್ ಅಗೇನ್. ಅಲ್ಲಿಂದ ಶುರು ಆಗಿದ್ದು ಜರ್ನಿ. ಅಂಡ್ ದೆನ್ ವಿ ಹ್ಯಾಡ್ ಸಚ್ ವಂಡರ್ಫುಲ್ ಟೈಮ್ಸ್. ನೀನೇ ಬರೀ ನೀನೇ, ಮತ್ತೆ ಹಾಗೆ ಸುಮ್ಮನೆ, ಮಿಲನ, ಅದೆಲ್ಲ ಒಂದಕ್ಕಿಂತ ಒಂದು. ಇನ್ಫ್ಯಾಕ್ಟ್ ಗಿರೀಶ್ ಕಾರ್ನಾಡ್ ಸೆಂಟ್ ಮಿ ಇಮೇಲ್ ಒನ್ಸ್, ಟೆಲ್ ಮಿ ಎ ಕ್ವೈಟ್ ಪ್ಲೇಸ್ ಇನ್ ಕರ್ನಾಟಕ ವೇರ್ ಯುವರ್ ಸಾಂಗ್ಸ್ ಆರ್ ನಾಟ್ ಹರ್ಡ್ ಅಂತ. ಅಷ್ಟು ಸುಸ್ತು ಕೇಳಾಗಿದೆ ಅಂತ. ನಾನು ದಟ್ ಇಸ್ ಎ ಪ್ಲೇಸ್, ದಟ್ಸ್ ಮೈ ಹೌಸ್, ಪ್ಲೀಸ್ ಕಮ್ ಅಂತ ಬರ್ತಿದ್ದೆ ಅವ್ರಿಗೆ. ಯಾಕಂದ್ರೆ ನಮ್ಮನೇಲಿ ನಾವು ನನ್ನ ಹಾಡು ಕೇಳೋದೇ ಇಲ್ಲ. ಆದ್ರೆ ಬೈ ಚಾನ್ಸ್ ನಾವು ಕೇಳಿದ್ರೆ ಬೈ ಚಾನ್ಸ್ ಹಾಡು ಯಾವುದು ಅಂತಂದ್ರೆ ಅದು ನನ್ನ ಮತ್ತು ಮನೋ ಕಾಂಬಿನೇಷನ್ ಹಾಡುಗಳು ಮಾತ್ರ. ಎಷ್ಟು ಸಲ ಬೇಕಾದ್ರೂ ಕೇಳ್ಬೋದು, ಯಾವಾಗ ಬೇಕಾದ್ರೂ ಕೇಳ್ಬೋದು. ಸೊ ಅದಕ್ಕಾಗಿ ನಾನು ನಿರಂತರವಾಗಿ ಮನೋ ಅವರಿಗೆ ಋಣಿ. ಅಂದ್ರೆ ಆ ತರದ ಅದ್ಭುತವಾದಂತಹ ಒಂದು ಕಂಪೋಸಿಷನ್ಸ್ ಅವ್ರು ಕೊಟ್ಟರು. ಎಲ್ಲ ಚೆನ್ನಾಗಿ ಸರ್. ಒಂದ್ ಕಡೆ ಕಂಪೋಸಿಷನ್, ಒಂದ್ ಕಡೆ ಲಿರಿಕ್ಸ್, ಒಂದ್ ಕಡೆ ಅವ್ರಿಗೆ ಧ್ವನಿಗಳು ಎಲ್ಲ ಎಕ್ಸಾಕ್ಟ್ಲಿ. ಆ ಕಂಪೋಸಿಷನ್ಗೆ ಜಯಂತ್ ಅವರು ಲಿರಿಕ್ಸ್ ಕೊಟ್ಟಿದ್ದು, ಸೋನು ನಿಗಮ್ ಮತ್ತೆ ಶ್ರೇಯಾ ವಾಯ್ಸ್. ಹಿಸ್ ಲಿರಿಕ್ಸ್ ಬೈ ಇಟ್ ಸೆಲ್ಫ್ ಇಸ್ ಮ್ಯೂಸಿಕ್ ಟು ದ ಇಯರ್. ಓಕೆ, ಅದನ್ನ ಸುಮ್ಮನೆ ಅದನ್ನ ನೋಡಿದ್ರೆ, ಅದನ್ನ ಓದಿದ್ರೆ, ಆ ಬೀಟರು ಅದೆಲ್ಲ, ಟ್ಯೂನ್ ಹೆಂಗಿತ್ತು ಅಂಡ್ ಕಾಂಪೋಸಿಷನ್ ಹೇಗಿತ್ತು, ಆಲ್ ದಟ್ ಹಾರ್ಟ್ ಅಂಡ್ ಸೋಲ್ ಮತ್ತೆ ಡೆಪ್ತ್ ಆಫ್ ದಟ್ ಅದರಲ್ಲಿ ಕ್ಯಾಪ್ಚರ್ ಆಗಿರುತ್ತೆ. ಅಂಡ್ ಇನ್ ಅ ವೆರಿ ಸ್ಮೂತ್ ವೇ. ರೈಟ್ ಜಯಂತ್? ಐ ವುಡ್ ಲವ್ ಟು ಬಿಲೀವ್ ಇಟ್. ಇನ್ನೊಂದು ಹೇಳ್ಬೇಕು, ನಂದು ಮಳೆ ನಿಂತು ಹೋದ ಮೇಲೆ ಹಾಡಿದಿಲ್ಲ. ಮಳೆ ನಿಂತು ಹೋದ ಮೇಲೆ ಹನಿಯೊಂದು ಮೂಡಿದೆ, ಏನೋ ಮಾತೆಲ್ಲ ಮುಗಿದ ಮೇಲೆ ದನಿಯೊಂದು ಕಾಡಿದೆ, ಹೇಳುವುದು ಏನೋ ಉಳಿದು ಹೋಗಿದೆ. ಆ ಲೈನ್ ಹೆಂಗ್ ಬಂತು ಅಂತಂದ್ರೆ, ನಾನು ಹಾಡು ಪೂರ್ತಿ ಬರ್ದಿರ್ಲಿಲ್ಲ. ನಾನು ಮಳೆ ನಿಂತು ಹೋದ ಮೇಲೆ ಹನಿಯೊಂದು ಮೂಡಿದೆ ಅಂತ ಹೇಳಿದೆ. ಇವ್ರಿಗೆ ಹೇಳಿದೆ 2 ಲೈನ್ ಬರ್ದಿದ್ದೀನಿ ಮನೋ, ಮನೆ ಇದು ಹನಿಯೊಂದು ಮೂಡಿದೆ, ಮಾತೆಲ್ಲ ಮುಗಿದ ಮೇಲೆ ದನಿಯೊಂದು ಕಾಡಿದೆ, ಆದ್ರೆ ಚರಣ ಬರೆಯೋದು ಇನ್ನೂ ಉಳಿದಿದೆ ಅಂತಂದೆ. ಚೆನ್ನಾಗಿದೆ ಅಂದ್ರು. ಮಾತಂದ್ರೆ ಉಳಿದು ಹೋಗಿದೆ ಅಂತ. ಆತರ ಒಂದೊಂದ್ಸಲ ಥಿಂಗ್ಸ್ ಹ್ಯಾಪನ್ ಲೈಕ್ ದಟ್. So beautiful. So nice. Good, Jayant. So let's work together. Get together again with you. Thank you, sir. Thank you, Manoj. Thank you so much. Thanks for the time. Thank you.